ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಹೊರೆಯಾದ ಅಕ್ಷರ ದಾಸೋಹ. ಮಾರುಕಟ್ಟೆಯಲ್ಲಿ ದಿಢೀರ್ ಹೆಚ್ಚಾದ ಕೋಳಿ ಮೊಟ್ಟೆ ದರ. ಮೊಟ್ಟೆ ಬೆಲೆ ಏರಿಕೆಯಿಂದ ಶಿಕ್ಷಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಹೆಚ್ಚಿನ ದರ ಭರಿಸಲಾಗದೆ ಕಂಗಾಲಾದ ಸರ್ಕಾರಿ ಶಾಲಾ ಶಿಕ್ಷಕರು. ಪ್ರತಿ ಮೊಟ್ಟೆಗೆ ಸರ್ಕಾರ ನೀಡ್ತಾ ಇರೋದು 5.20 ರೂಪಾಯಿ. ಆದರೆ ಮಾರುಕಟ್ಟೆಯಲ್ಲಿ 7.20 ರೂಪಾಯಿ ಇರುವ ಮೊಟ್ಟೆ ಬೆಲೆ. ಹೆಚ್ಚುವರಿ 2 ರೂಪಾಯಿಯನ್ನ ಕೈಯಿಂದ ಭರಿಸುತ್ತಿದ್ದಾರೆ ಶಿಕ್ಷಕರು. ತುಮಕೂರು ಜಿಲ್ಲೆಯಲ್ಲೇ 70,000ಕ್ಕೂ ಹೆಚ್ಚಿರುವ ಶಾಲಾ ಮಕ್ಕಳು. ಮೊಟ್ಟೆ ಅನುದಾನ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಶಿಕ್ಷಕರ ಸಂಘ ಮನವಿಯನ್ನ ಸದ್ಯ ಸಲ್ಲಿಸಿದ್ದಾರೆ. ತುಮಕೂರು ಜಿಲ್ಲಾ ಪಂಚಾಯಿತಿ ಸಿಇಒ ಮೂಲಕ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಸರ್ಕಾರವೇ ನೇರವಾಗಿ ಮೊಟ್ಟೆ ಸರಬರಾಜು ಮಾಡುವಂತೆ ಇದೇ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮೊಟ್ಟೆ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಒದಗಿಸಬೇಕು ಅನ್ನೋದಾಗಿ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ತುಮಕೂರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿ ಏನಂತಂದರೆ, ಪ್ರಾಥಮಿಕ ಶಾಲೆಗಳಲ್ಲಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಬಿಸಿಯೂಟದ ಜೊತೆಗೆ ರಾಜ್ಯ ಸರ್ಕಾರ ಪೂರಕ ಪೌಷ್ಟಿಕ ಆಹಾರವನ್ನಾಗಿ ಕೋಳಿ ಮೊಟ್ಟೆ ಮತ್ತು ಬಾಳೆಹಣ್ಣು ತಿಂತಕ್ಕಂಥ ಮಕ್ಕಳಿಗೆ ಬಾಳೆಹಣ್ಣು, ಕೋಳಿ ಮೊಟ್ಟೆ ತಿಂತಕ್ಕಂಥ ಮಕ್ಕಳಿಗೆ ಕೋಳಿ ಮೊಟ್ಟೆಯನ್ನು ಕೊಡಬೇಕು ಅಂತೇಳಿ ಸರ್ಕಾರ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿದೆ. ಅದನ್ನು ಕೂಡ ಈಗ ಸುಮಾರು ದಿನಗಳಿಂದ ನಾವು ಸುಮಾರು ವರ್ಷಗಳಿಂದ ಕೊಡ್ತಾ ಇದ್ದೀವಿ ಸರ್. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಬಾಳೆಹಣ್ಣಿನ ರೇಟು ಜಾಸ್ತಿ ಆಗ್ತಾ ಇದೆ ಮತ್ತು ಮೊಟ್ಟೆ ರೇಟು ಜಾಸ್ತಿ ಆಗ್ತಾ ಇದೆ. ಸರ್ಕಾರ ನಮಗೆ ಕೊಡ್ತಕ್ಕಂಥದ್ದು ಮೊಟ್ಟೆಗೆ 5.20 ಪೈಸೆ ಕೊಡ್ತಾ ಇದ್ದಾರೆ ಸರ್. ಇವತ್ತಿನ ಮಾರುಕಟ್ಟೆ ದರ ಎಷ್ಟಿದೆ ಅಂದರೆ 7.30 ಪೈಸೆ ಇವತ್ತು ಇದೆ ಸರ್. ಅದರಿಂದ ಮುಖ್ಯ ಶಿಕ್ಷಕರಿಗೆ ಮತ್ತು ಶಿಕ್ಷಕರಿಗೆ ಭಾರಿ ಹೊರೆ ಆಗ್ತಾ ಇದೆ. ಅದರಿಂದ ನಾವು ಏನು ಮಾಡ್ತಾ ಇದ್ದೀವಿ, ಮನವಿಯನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಮನವಿಯನ್ನು ಕೊಟ್ಟು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಸರ್. ನಮ್ಮ ಶಿಕ್ಷಕರಿಗೆ ಹೊರೆ ಆಗ್ತಾ ಇದೆ, ಇದನ್ನು ಹೊರೆಯನ್ನು ತಪ್ಪಿಸಬೇಕು. ಇಲ್ಲ ಅಂತಂದರೆ ಮಾರುಕಟ್ಟೆ ದರಕ್ಕೆ ನಮಗೆ ಬಾಳೆಹಣ್ಣು ಮೊಟ್ಟೆ ಪರಿಷ್ಕರಣೆ ಮಾಡಿರಿ. ಇಲ್ಲಾಂದರೆ ಇಲಾಖೆಯಿಂದಲೇ ಆಹಾರ ಸಾಮಗ್ರಿಗಳನ್ನು ಈಗಾಗಲೇ ಇಲಾಖೆಯಿಂದಲೇ ಸರಬರಾಜು ಮಾಡ್ತಾಯಿದೆ. ಅದೇ ರೀತಿ ನಮಗೆ ಪ್ರತಿ ತಿಂಗಳು ಒಂದು ಸರಿ ಮೊಟ್ಟೆ ಬಾಳೆಹಣ್ಣನ್ನು ಇಲಾಖೆ ವತಿಯಿಂದಲೇ ಸರಬರಾಜು ಮಾಡಿರಿ ಅಂತ ಮನವಿ ಮಾಡ್ಕೊಂಡಿದ್ದೀವಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.